ನೋಡ್ಬೇಕು. ಯಾಕೆಂದ್ರೆ ಪ್ರೇಕ್ಷಕರ ಭಾವನೆ ಬೇರೆ ಬೇರೆ ತರ ಇರುತ್ತೆ. ಕೆಲವರಿಗೆ ಆಕ್ಷನ್ ಥ್ರಿಲ್ಲರ್ ನೋಡ್ಬೇಕು ಅನ್ನೋ ಭಾವನೆ ಇರುತ್ತೆ, ಒಂದು ಭಾವನೆ ಇರುವಂತ ಚಿತ್ರ ಇರೋನು ನೋಡ್ಬೇಕು ಅನ್ಸುತ್ತೆ. ಇನ್ ಕೆಲವರಿಗೆ ಹಾಸ್ಯ ಚಿತ್ರ ನೋಡ್ಬೇಕು ಅನ್ಸುತ್ತೆ. ಈ ತರ ಭಾವನೆಗಳಿಗೆ ಎಲ್ಲರೂ ಭಾವತೀರ ಯಾನ ನೋಡ್ಲೇಬೇಕು. ಈಗ ನಾನು ಹೇಳ್ಬಿಟ್ರೆ ಸ್ವಾರಸ್ಯ ಕಳ್ಕೊಳ್ಳುತ್ತೆ. ನೀವು ನೋಡದೆ ಹೋದ್ರೆ ಬಹುಶಃ ಏನೋ ಕಳ್ಕೊತೀರಾ. ಇವಾಗಿನ ಜನರೇಷನ್ ಅಲ್ಲಿ ಡೆಫಿನೇಷನ್ ಆಫ್ ಲವ್ ತುಂಬಾನೇ ಚೇಂಜ್ ಆಗಿದೆ. ನಮಗ್ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಮಗ್ ಅನ್ಸ್ಬೇಕು ಅಂದ್ರೆ ಅದನ್ನ ಈ ಸಿನಿಮಾ ನೋಡ್ಲೇಬೇಕು. ಖಂಡಿತ ನೋಡ್ಬೇಕು. 18 20 ವರ್ಷ ಅದಾದ್ಮೇಲೆ 35 40 ವರ್ಷ ಅದಾದ್ಮೇಲೆ ವಯಸ್ಸಾದ್ಮೇಲೆ ಆ ಪ್ರೀತಿ ಅನ್ನೋದು ಈ ಮೂವಿಯಲ್ಲಿ ನಿಮ್ಗೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೋಡಿದವ್ರೆಲ್ರಿಗೂ ಇಷ್ಟ ಆಗತ್ತೆ, ಇಮೋಷನಲ್ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಹೇಳಿ. ಪ್ರೀತಿ ಅನ್ನೋದನ್ನ ನಾವು ಆಕ್ಚುಲ್ ಆಗಿ ಈ ಸಿನಿಮಾದಲ್ಲಿ ನೋಡ್ಬೋದು. ನೋಡಿದ್ಮೇಲೆ ನೀವೇ ಹೇಳ್ತೀರಿ, ಅದಕ್ಕೋಸ್ಕರ ನೋಡ್ಬೇಕು. ಪ್ರೀತಿ ಮಾಡಿಲ್ದಿರೋರಿಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಪ್ರೀತಿ ಮಾಡ್ತಿರೋರಿಗೆ ನಾನು ಪ್ರೀತಿ ಮಾಡ್ತಿರೋದು ಸರಿನಾ ಇಲ್ವಾ ಅಂತ ಗೊತ್ತಾಗತ್ತೆ. ಮಾಡಿ ಬ್ರೇಕಪ್ ಆಗಿರೋರಿಗೆ ಆ ಬ್ರೇಕಪ್ ಬಗ್ಗೆನೂ ಒಳ್ಳೆ ಭಾವನೆ ಹುಟ್ಟುತ್ತೆ.